ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯಾಧರಿತ್ರಿ ಸಂಚಿಕೆ 125. ತಾನು ಏನೇ ಉಪಾಯ ಹೂಡಿದರೂ ಮನೆ ಇಬ್ಬಾಗವಾಗುವುದಿಲ್ಲ ಎಂದರಿತು ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ದ ಪ್ರಿಯ ತಪ್ಪನ್ನೆಲ್ಲ ಕ್ಷಮಾಳ ಮೇಲೆ ಹೊರಿಸಿ ಅಬ್ಬರಿಸಿದ್ದಳು. ವಾವ್! ದಿ ಗ್ರೇಟ್ ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಯಜಮಾನಿ ಕ್ಷಮಾ ಕೃಷ್ಣ ಅತ್ರಿ. ನೀನು ನೋಡೋದಕ್ಕಷ್ಟೇ ಸಾಧು ಪ್ರಾಣಿ, ಆದರೆ ನೀನು ಅದೆಷ್ಟು ಚಾಣಾಕ್ಷಿ ಅನ್ನೋದು ನನಗೆ ಮಾತ್ರ ಗೊತ್ತು. ಈ ಮನೆಗೆ ಪೂಜೆಯ ನೆಪದಲ್ಲಿ ಬಂದು ಹಾಡು ಹೇಳಿ ಅಹಲ್ಯಾದೇವಿಯವರನ್ನು ಮರುಳು ಮಾಡಿದಾಗಲೇ ಅಂದ್ಕೊಂಡೆ ಮುಂದೊಂದು ದಿನ ಅವರನ್ನು ಕೈಗೊಂಬೆಯಾಗಿ ಕುಣಿಸಿಯೇ ಕುಣಿಸ್ತೀಯ ಅಂತ. ಇವತ್ತು ಅದನ್ನು ನಾನೇ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಕೇವಲ ಅಹಲ್ಯಾದೇವಿ ಅಲ್ಲ, ಇಡೀ ಮನೆಯವರನ್ನೇ ನೀನು ತಾಳಕ್ಕೆ ತಕ್ಕಂತೆ ಚೆನ್ನಾಗೇ ಕುಣಿಸ್ತಾ ಇದೆಯಾ. ನಿನ್ನಿಂದಾಗಿ ನನ್ನ ಗಂಡನೇ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಅವನಿಗೂ ಅದೇನು ಮೋಡಿ ಮಾಡಿದ್ಯೋ ನನಗಂತೂ ಗೊತ್ತಿಲ್ಲ. ಈ ಮನೆ ನನ್ನ ಗಂಡನ ಹೆಸರಿನಲ್ಲಿದ್ದರೂ ನಾನು ಮಾತ್ರ ಸ್ವತಂತ್ರವಾಗಿ ಜೀವಿಸುವಂತಿಲ್ಲ. ಕಂಪನಿ ಸಂಪೂರ್ಣ ನಿಂದು, ಅದರಲ್ಲಿ ಕೆಲಸ ಮಾಡೋ ಕರ್ಮ ಮಾತ್ರ ನಂದು. ನಾನು ಕಂಪನಿಯ ಯಜಮಾನಿಯ ಸ್ಥಾನದಲ್ಲಿದ್ದು ಕೂಡ ನಿನ್ನಿಂದ ಸಂಬಳದ ರೂಪದಲ್ಲಿ ಭಿಕ್ಷೆ ಪಡೆಯುವ ಪರಿಸ್ಥಿತಿ ನನಗೆ ಬೇಕಾಗಿಲ್ಲ ಎಂದು ಪ್ರಿಯಾ ತನ್ನ ಎಲುಬಿಲ್ಲದ ನಾಲಿಗೆಯ ಮೇಲೆ ಸವಾರಿ ಮಾಡುತ್ತಲೇ ಇದ್ದಳು. ಸ್ಟಾಪ್ ಇಟ್ ಪ್ರಿಯಾ! ಇಷ್ಟರವರೆಗೂ ಕಲ್ಲು ಬಂಡೆಯಂತೆ ನಿಂತಿದ್ದ ಕೃಷ್ಣ ಅವಳ ಮಾತುಗಳನ್ನು ಪೂರ್ತಿಯಾಗಲು ಬಿಡದೆ ನಡುವೆ ಬಾಯಿ ಹಾಕಿದವನು, ಪ್ರಿಯಾ, ಮಾತು ಬರುತ್ತೆ ಅಂತ ಏನೇನೋ ಮಾತಾಡಬೇಡ. ನಿನ್ನ ಈ ಪರಿಸ್ಥಿತಿಗೆ ಶ್ರೀಪತಿಯಾಗಲಿ ನನ್ನ ಹೆಂಡತಿಯಾಗಲಿ ಖಂಡಿತ ಕಾರಣರಲ್ಲ. ನೀನೀಗ ಏನೋ ಹೇಳಿದ್ಯಲ್ಲ ಭಿಕ್ಷೆ ಅಂತ, ಅದು ನೀನು ಮಾಡಿದ ಕೆಲಸಕ್ಕೆ ನಿನಗೆ ಸಿಗ್ತಾ ಇರೋ ಪ್ರತಿಫಲ. ನೀನೇ ತಾನೇ ಮನೇಲಿ ಕೂತ್ಕೊಂಡು ಬೋರ್ ಆಗುತ್ತೆ, ನಾನು ಸಹ ಕಂಪನಿಗೆ ಬರ್ತೀನಿ ಆದರೆ ಸಂಬಳರಹಿತ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದು. ಕೆಲಸಕ್ಕೂ ನೀನೇ ಬರ್ತೀನಿ ಅಂತ ಹಠ ಹಿಡಿದು ಅದಕ್ಕೆ ಸಂಬಳವೂ ಬೇಕು ಅಂತ ಹೇಳಿ ಅದನ್ನು ಕ್ಷಮಾಳಿಂದ ನೀನೇ ಪಡ್ಕೊಂಡು ಈಗ ಕ್ಷಮಾಳದ್ದೇ ತಪ್ಪು ಅಂತ ಹೇಳೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ಹೇಳು ಎಂದು ತನ್ನ ಹೆಂಡತಿಯ ವಿರುದ್ಧ ಔಹಾರುತ್ತಿದ್ದ ಪ್ರಿಯಾಳನ್ನು ಮಾತಿನಲ್ಲಿಯೇ ಕಟ್ಟಿಹಾಕುವ ಪ್ರಯತ್ನ ಮಾಡಿದನು. ಪ್ರಿಯ ಯಾರ ಮಾತಿಗೂ ಬಗ್ಗುವ ಜಾಯಮಾನದವಳಾಗಿರಲಿಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ ಕೃಷ್ಣ. ನಾನು ನಿನ್ನ ಬಳಿ ನೇರವಾಗಿ ಕೇಳ್ತಾ ಇದ್ದೀನಿ. ಈ ಮನೆ ಒಡೆಯೋದಕ್ಕಾಗಲಿ ಭಾಗ ಮಾಡೋದಕ್ಕಾಗಲಿ ನಿಮಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಸರಿ, ನಾನಿನ್ನು ಫೋರ್ಸ್ ಮಾಡೋದಿಲ್ಲ. ಬಟ್ ಅದಕ್ಕೆ ಪರ್ಯಾಯವಾಗಿ ಈ ಬೃಂದಾವನ ಮಹಲನ್ನು ಸಂಪೂರ್ಣವಾಗಿ ನನ್ನ ಹೆಸರಿಗೆ ಬರ್ಕೊಡು ಎಂದು ನಿರ್ಘೃಣತೆಯಿಂದ ಮಾತನಾಡತೊಡಗಿದಳು. ಅವಳ ಮಾತುಗಳನ್ನು ಕೇಳಿ ಒಂದು ಕ್ಷಣ ಕೃಷ್ಣನಿಗೆ ಕೈಕಾಲೆ ಆಡದಂತಾಯಿತು. ಅವನು ಏನು ಮಾಡುವುದೆಂದು ತೋಚದೆ ಮ್ಲಾನವಾದ ಮುಖ ಹೊತ್ತು ಕ್ಷಮಾಳನ್ನೇ ದಿಟ್ಟಿಸಿದನು. ಅದಾಗಲೇ ಕ್ಷಮಾಳ ಮುಖ ಕಪ್ಪಿಟ್ಟಿತ್ತು. ಪ್ರಿಯಳಿಂದ ಈ ಬಗೆಯ ಮಾತುಗಳು ಬರಬಹುದೆಂದು ಎಂದೂ ಊಹಿಸಿರದವಳಿಗೆ ಅವಳ ಅಚಾನಕ್ ನಡೆಗೆ ಹೇಗೆ ಸ್ಪಂದಿಸಬೇಕೆಂಬುದೇ ತಿಳಿಯುತ್ತಿರಲಿಲ್ಲ. ಈಗೇನು, ಇಬ್ರು ಮುಖಾಮುಖ ನೋಡ್ಕೊಂಡು ಹೀಗೆ ನಿಂತ್ಕೊಂಡಿರ್ತೀರೋ ಅಥವಾ ಮನೇನ ನನ್ನ ಹೆಸರಿಗೆ ಬರ್ತ್ಕೊಡೋ ನಿರ್ಧಾರ ಮಾಡ್ತೀರೋ? ಬೇಗ ಹೇಳಿ, ನನಗೆ ಹೊತ್ತಾಗುತ್ತೆ ಎಂದು ಗುಡುಗುತ್ತಾ ನೆಲದಲ್ಲಿ ಬಿದ್ದಿದ್ದ ಸೂಟ್ಕೇಸನ್ನು ಕೈಯಲ್ಲಿ ಹಿಡಿದಳು. ಇವಳು ಹೇಗಾದರೂ ಮಾಡಿ ಕ್ಷಮಾ ಹಾಗೂ ಕೃಷ್ಣನ ಮನಸ್ಸನ್ನು ಒಲಿಸಿ ಮನೆಯನ್ನು ಅವಳ ಹೆಸರಿಗೆ ಬರೆದುಕೊಡುವಂತೆ ಮಾಡಿಯೇ ಮಾಡುತ್ತಾಳೆ ಎಂದರಿತ ಶ್ರೀಪತಿ, ಪ್ರಿಯಾ, ನಿನಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರೋದಿಲ್ಲ ಅಲ್ವಾ? ಒಂದು ಮಾತು ತಿಳ್ಕೊ, ಈ ಮನೆ ಕೇವಲ ಕೃಷ್ಣನ ಹೆಸರಿನಲ್ಲಿ ಮಾತ್ರ ಇಲ್ಲ, ನನ್ನ ಹೆಸರಲ್ಲೂ ಕೂಡ ಇದೆ ಅನ್ನೋದನ್ನು ಮರಿಬೇಡ. ಈ ಮನೆಯನ್ನು ನಿನ್ನ ಹೆಸರಿಗೆ ಬರೆದುಕೊಡ್ಬೇಕಾದ್ರೆ ಇಬ್ಬರ ಒಪ್ಪಿಗೆ ಕೂಡ ಮುಖ್ಯ. ಒಂದು ಪಕ್ಷ ಕೃಷ್ಣ ಇದಕ್ಕೆ ಒಪ್ಪಿದ್ರೂ ನಾನಂತೂ ಸತ್ರು ಒಪ್ಪೋದಿಲ್ಲ. ಈಗೇನು, ಮನೇನ ನಿನ್ನ ಹೆಸರಿಗೆ ಬರೆದು ಕೊಡದೇ ಇದ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಅಷ್ಟೇ ತಾನೇ? ಸರಿ, ಹಾಗೆ ಮಾಡು. ನಾನಂತೂ ಯಾವುದೇ ಕಾರಣಕ್ಕೂ ಈ ಮನೇನ ನಿನ್ನ ಹೆಸರಿಗೆ ಬರ್ಕೊಡೋದಿಲ್ಲ. ನಿನ್ನ ಬುದ್ಧಿ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಈಗ ನಿನ್ನ ಹೆಸರಿಗೆ ಮನೆ ಬರ್ಕೊಟ್ರೆ ಮುಂದೊಂದಿನ ನಾವೆಲ್ಲರೂ ಬೀದಿಲಿ ನರಳಬೇಕಾಗತ್ತೆ. ನಿನ್ನ ಆಸೆ ಯಾವತ್ತೂ ನೆರವೇರೋದಿಲ್ಲ. ಅದೆಲ್ಲಿ ಹೋಗ್ತೀಯೋ ಧಾರಾಳವಾಗಿ ಹೋಗ್ಬೋದು.
ರಾಜಾರೋಷದಿಂದ ನುಡಿದ ಶ್ರೀಪತಿ ಬಾಗಿಲಿನತ್ತ ಕೈ ತೋರಿದನು. ಶ್ರೀಪತಿಯ ಭೀಭತ್ಸ ನಡೆ ಕೃಷ್ಣನನ್ನು ಒಂದು ಕ್ಷಣ ಗಾಬರಿಗೊಳಿಸಿತು. ಶ್ರೀಪತಿ, ಇದೇನು ಅಂತ ಮಾತಾಡ್ತಾ ಇದ್ಯಾ? ಅವಳು ನಿನ್ನ ಹೆಂಡತಿ ಕಣೋ. ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅವಳನ್ನು ತಡೆಯೋದು ಬಿಟ್ಟು ಹೀಗೆ ನೀನೇ ಚಿಕ್ಕ ಮಕ್ಕಳಂತೆ ಹಠ ಮಾಡ್ತೀಯಲ್ಲ. ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಅವಳನ್ನು ಒಳಕ್ಕರಿ ಎಂದನು. ಕೃಷ್ಣ, ನಾನಾಗಿಯೇ ಅವಳನ್ನು ಕತ್ತಿಡಿದು ಆಚೆ ತಳ್ತಾ ಇಲ್ಲ. ಈಗಲೂ ಕೂಡ ಅವಳು ತನ್ನ ಆಸೆಯನ್ನು ಮರೆತು ನನ್ನೊಂದಿಗೆ ಸಂಸಾರ ಮಾಡಿಕೊಂಡು ಇದೇ ಮನೆಯಲ್ಲಿ ಇರ್ತೀನಿ ಅಂದರೆ ನನ್ನ ಹೃದಯದ ಬಾಗಿಲು ಸದಾ ಅವಳಿಗೆ ತೆರೆದೇ ಇರುತ್ತೆ ಎಂದವನು ಪ್ರಿಯಾಳತ್ತ ಮುಖ ಮಾಡಿ, ಪ್ರಿಯಾ, ಪ್ಲೀಸ್ ಕಣೆ, ದಯವಿಟ್ಟು ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿ ಹೋಗಬೇಡ, ವಾಪಸ್ ಬಂದ್ಬಿಡು ಎಂದು ಗೋಗರೆದನು. ಆದರೆ ಹಣದ ಮದದಲ್ಲಿ ತೇಲುತ್ತಿದ್ದ ಪ್ರಿಯಾಳಿಗೆ ಗಂಡನ ಪ್ರೀತಿಯ ಮಾತುಗಳು ಕೇಳಿಸಲೇ ಇಲ್ಲ. ನನಗೆ ನೀನು ಬೇಡ, ಆ ನಿನ್ನ ದರಿದ್ರ ಪ್ರೀತಿಯೂ ಬೇಡ ಎಂದದ್ದೇ ಸೂಟ್ ಕೇಸ್ ತೆಗೆದುಕೊಂಡು ಬೃಂದಾವನವನ್ನು, ಶ್ರೀಪತಿಯ ಹೃದಯ ಮಂದಿರವನ್ನು ಬಿಟ್ಟು ಹೊರಟೇ ಬಿಟ್ಟಳು. ಮಗಳೇ ಪ್ರಿಯಾ, ನನಗೆ ಕ್ಷಮ ಹೇಗೋ ನೀನು ಹಾಗೆ. ಅಮ್ಮನ ಸ್ಥಾನದಲ್ಲಿ ನಿಂತು ಒಂದೆರಡು ಬುದ್ಧಿ ಮಾತುಗಳನ್ನು ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ಮದುವೆ ಆದಮೇಲೆ ಗಂಡನ ಮನೆಯೇ ಸರ್ವಸ್ವವೂ ಆಗಿರುತ್ತೆ. ಮದುವೆಯ ನಂತರ ತವರು ಮನೆಗೆ ಒಂದೆರಡು ದಿನಗಳ ಮಟ್ಟಿಗೆ ಹೋಗಿ ಬರ್ಬಹುದೇ ವಿನಃ ಶಾಶ್ವತವಾಗಿ ಅಲ್ಲಿಯೇ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಕಾರಣವಿಲ್ಲದೆ ಹೆಚ್ಚು ದಿನ ತವರಿನಲ್ಲಿಯೇ ಉಳಿದ್ರೆ ಸಮಾಜ ನಮ್ಮನ್ನು ನೋಡೋ ದೃಷ್ಟಿಕೋನವೇ ಬದಲಾಗ್ಬಿಡುತ್ತೆ. ನೀನು ಓದಿದವಳು, ಈ ಸೂಕ್ಷ್ಮವೆಲ್ಲ ನಿನಗೆ ಚೆನ್ನಾಗಿಯೇ ತಿಳಿದಿರುತ್ತೆ. ಆದರೂ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ಮನೆ ಸೊಸೆ ಹೀಗೆ ನಟ್ಟಿರುಳಿನಲ್ಲಿ ಮನೆ ಬಿಟ್ಟು ಹೋಗೋ ಮಾತನಾಡೋದು ಅಂದರೆ ಅದು ಈ ಮನೆಗಷ್ಟೇ ಅಲ್ಲ, ನಿನಗೂ ಶ್ರೇಯಸ್ಸಲ್ಲ ಮಗಳೇ. ಅಹಲ್ಯ ಅವರನ್ನು ಕಳ್ಕೊಂಡು ಈ ಬೃಂದಾವನ ಮೊದಲೇ ಸ್ಮಶಾನದಂತಾಗಿದೆ. ಈಗ ನೀನು ಕೂಡ ಹೋಗ್ಬಿಟ್ರೆ? ಬೇಡಮ್ಮ, ಹಠ ಮಾಡಬೇಡ. ಶ್ರೀಪತಿಯ ಕಣ್ಣೀರಿಗೆ ಕರಗಿಯಾದರೂ ಮನಸ್ಸನ್ನು ಬದಲಿಸ್ಕೋ. ಮನೆಯ ಹಿರಿಯರಾಗಿದ್ದ ಶ್ಯಾಮಲ ಕೂಡ ಅವಳನ್ನು ತಡೆಯುವ ಶತಪ್ರಯತ್ನ ಮಾಡಿದರು. ತನ್ನ ಹೆತ್ತವರ ಮಾತುಗಳನ್ನೇ ಕೇಳದ ಪ್ರಿಯ ಅವಳ ಆಜನ್ಮ ವೈರಿಯ ತಾಯಿಯ ಮಾತಿಗೆ ಬೆಲೆ ಕೊಡಲು ಹೇಗೆ ತಾನೇ ಸಾಧ್ಯವಿತ್ತು? ಪ್ರಿಯಾ, ದಯವಿಟ್ಟು ಹೋಗಬೇಡ. ನಿರ್ವಿಣ್ಣ ಭಾವ ಹೊತ್ತು ಪ್ರಿಯಳನ್ನೇ ದಿಟ್ಟಿಸುತ್ತಿದ್ದ ಕ್ಷಮ ಹಾಗೂ ಕೃಷ್ಣ ಎಷ್ಟೇ ಕರೆದರೂ ಸೊಕ್ಕಿನಿಂದ ಮೆರೆಯುತ್ತಿದ್ದ ಪ್ರಿಯ ಮಾತ್ರ ಹಿಂದಿರುಗಿ ನೋಡಲೇ ಇಲ್ಲ. ಒಲ್ಲದ ಮನಸ್ಸಿನಲ್ಲಿ ತಾಳಿ ಕಟ್ಟಿದ್ದರೂ ಪ್ರೀತಿಯಿಂದ ಹೆಂಡತಿಯನ್ನಾಗಿ ಸ್ವೀಕರಿಸಿದ್ದ ಶ್ರೀಪತಿಯ ಮನಸ್ಸು ವ್ಯಾಕುಲಗೊಂಡಿತು. ಪ್ರಿಯ ಹೋದ ದಾರಿಯನ್ನೇ ಮ್ಲಾನವಾದ ಮುಖ ಹೊತ್ತು ನೋಡುತ್ತಾ ನಿಂತಿದ್ದವನ ಬಳಿ ಬಂದ ಕೃಷ್ಣ ಅವನನ್ನು ತಬ್ಬಿ, ಶ್ರೀಪತಿ, ನಿನ್ನನ್ನು ನಾನು ಯಾವಾಗಲೂ ಅರ್ಥನೆ ಮಾಡಿಕೊಳ್ಳಿಲ್ಲ. ಅಂದೊಮ್ಮೆ ನಿನಗೂ ಕ್ಷಮಾಳಿಗೂ ಸಂಬಂಧ ಕಟ್ಟಿ ನಿನ್ನನ್ನು ನೋಯಿಸಿದ್ದೆ. ನೀನು ಅದ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ ಅಣ್ಣನಂತೆ ನೋಡ್ತಾ ಇದ್ದೀಯ. ಅಮ್ಮನ ಆಸೆ ಮಣ್ಣು ಪಾಲಾಗೋದಕ್ಕೆ ಬಿಡದೆ ಅವರ ಈ ಬೃಂದಾವನ ಸದಾ ನಗುತ್ತಿರುವಂತೆ ಕಾಪಾಡಿ ನಿನ್ನ ಜೀವನಕ್ಕೆ ಬೆಳಕಾಗಿ ಬಂದ ದೀಪವನ್ನು ನೀನೇ ನಿನ್ನ ಕೈಯಾರೆ ಆರಿಸಿ ನಿನ್ನ ಬಾಳನ್ನು ಬರಿದು ಮಾಡಿಕೊಂಡೆ. ಮುಂದಿನ ನಿನ್ನ ಜೀವನವನ್ನು ನೆನೆಸಿಕೊಂಡ್ರೆ ನಿಜಕ್ಕೂ ಖೇದವಾಗ್ತಾ ಇದೆ ಎಂದು ಅವನನ್ನು ಸಂತೈಸುವ ಪ್ರಯತ್ನ ಮಾಡಿದನು. ಕೃಷ್ಣ, ನೀನು ಬೇಸರಿಸಿಕೊಳ್ಬೇಡ. ನನ್ನ ಜೀವನಕ್ಕೆ ಏನೂ ಆಗಿಲ್ಲ. ಜೀವನಕ್ಕೆ ಅಂಟಿಕೊಂಡಿದ್ದ ಕಪ್ಪು ಚುಕ್ಕೆಯೊಂದು ಮರೆಯಾಗಿದೆ. ಈಗ ನೋಡ್ತಾ ಇರು, ನನ್ನ ಜೀವನ ಮೊದಲಿಗಿಂತಲೂ ಸುಂದರವಾಗಿರುತ್ತೆ. ಹಣದ ಮದದಲ್ಲಿ ತೇಲುತ್ತಿರೋ ಅಂತಹ ಹೆಂಡತಿಯೊಂದಿಗೆ ಜೀವನ ನಡೆಸೋದಕ್ಕಿಂತ ಒಂಟಿಯಾಗಿ ಬಾಳು ಸವೆಸೋದೇ ಎಷ್ಟೋ ಮೇಲು ಎಂದು ವಿಷಾದದ ನಗುನಕ್ಕವನು ಭಾರವಾದ ಮನಸ್ಸಿನಿಂದ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದನು. ಪ್ರಿಯ ಮನೆಯಿಂದ ಹೊರಡುವಾಗ ತನ್ನ ಬಗ್ಗೆ ಅವಳಾಡಿದ ಮಾತುಗಳು ಕ್ಷಮಾಳ ಮನಸ್ಸಿಗೆ ಬೇಸರ ತರಿಸಿತ್ತಾದರೂ ಅವಳ ಮಾತಿನಲ್ಲಿ ಹುರುಳಿಲ್ಲವೆಂದ ಮೇಲೆ ಅದನ್ನು ಪರಾಮರ್ಶಿಸುವ ಅಗತ್ಯವಿಲ್ಲವೆಂದು ತನ್ನಷ್ಟಕ್ಕೆ ತಾನೇ ಸಮಾಧಾನ ಹೇಳಿಕೊಂಡಳು. ಆದರೆ ಯಾರಿಗೂ ಕೇಡು ಬಯಸದ ನಿಷ್ಕಲ್ಮಶ ಮನಸ್ಸಿನ ಶ್ರೀಪತಿಯ ಬದುಕು ಇಂತಾಯಿತಲ್ಲ ಎಂದು ಅವಳ ಮನಸ್ಸಿಗೂ ನೋವಾಯಿತು. ಅವಳು ಶ್ರೀಪತಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ
ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿ ಸೋತಳು. ಹೆಂಡತಿ ಕೆಟ್ಟವಳೋ ಒಳ್ಳೆಯವಳೋ ಹೇಗೋ ಅನುಸರಿಸಿಕೊಂಡು ಜೊತೆಯಲ್ಲಿ ಜೀವನ ನಡೆಸಿಕೊಂಡು ಹೋಗುತ್ತಿದ್ದ ಶ್ರೀಪತಿಯ ಬದುಕು ಪ್ರಿಯ ದೂರವಾದ ಬಳಿಕ ಶೂನ್ಯವೆನಿಸತೊಡಗಿತ್ತು. ಮೊದಮೊದಲು ಅವಳ ಯೋಚನೆಯಲ್ಲಿಯೇ ಜೀವನ ಕಳೆಯುತ್ತಿದ್ದವನು ಕ್ರಮೇಣ ಅದರಿಂದ ಹೊರಬಂದು ಕಂಪನಿಯ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಆದರೆ ಸೂಕ್ಷ್ಮ ಮನಸ್ಸಿನ ಕೃಷ್ಣನಿಗೆ ಮಾತ್ರ ಅದು ಸಾಧ್ಯವಾಗದೆ ಹೋಯಿತು. ಅಮ್ಮನ ಸಾವಿನ ನೋವಿನಿಂದಲೇ ಇನ್ನೂ ಹೊರಬರಲಾಗದೆ ಒದ್ದಾಡುತ್ತಿದ್ದ ಕೃಷ್ಣನಿಗೆ ತಮ್ಮನಂತಿದ್ದ ಶ್ರೀಪತಿಯ ಬದುಕು ದುಸ್ತರವಾಯಿತಲ್ಲ ಎಂದು ನೊಂದ ಮನಸ್ಸಿಗೆ ಆಘಾತದ ಮೇಲೆ ಆಘಾತವಾಯಿತು. ಆಗೊಮ್ಮೆ ಈಗೊಮ್ಮೆ ಕಂಪನಿಯತ್ತ ತಲೆ ಹಾಕುತ್ತಿದ್ದವನು ಕ್ರಮೇಣ ಕಂಪನಿಗೆ ಹೋಗುವುದನ್ನೇ ಬಿಟ್ಟು ಬಿಟ್ಟನು. ತಾನಾಯಿತು, ತನ್ನ ಮನೆಯಾಯಿತು ಎಂದು 4 ಗೋಡೆಗಳ ಒಳಗೆ ಅಂತರ್ಮುಖಿಯಾಗಿ ಬದುಕು ಸವೆಸತೊಡಗಿದ್ದನು. ಶ್ರೀಪತಿ ಕ್ಷಮ ಎಷ್ಟೇ ಹೇಳಿದರೂ ಅವನು ಮನೆಯಿಂದ ಹೊರಗೆ ಕಾಲೇ ಇಡದಾದನು. ಕೃಷ್ಣನ ಹಿಂದಿನ ಜೀವನದ ಸಂಪೂರ್ಣ ಪರಿಚಯವಿದ್ದ ಕ್ಷಮ ಅವನ ಮನಸ್ಸನ್ನು ಇಂಚಿಂಚಾಗಿ ಅರಿತಿದ್ದಳು. ಚಿಕ್ಕ ಪುಟ್ಟ ವಿಷಯಕ್ಕೂ ಮನಸ್ಸು ಕೆಡಿಸಿಕೊಳ್ಳುತ್ತಿದ್ದ ದುರ್ಬಲ ಮನಸ್ಸಿನ ಕೃಷ್ಣನನ್ನು ಒಂಟಿಯಾಗಿ ಬಿಡಬಾರದೆಂದು ದೀರ್ಘವಾದ ಯೋಚನೆಯಲ್ಲಿ ಮುಳುಗಿದಳು. ಕೊನೆಗೊಂದು ದಿನ ಉಪಾಯ ಮಾಡಿ ವಿವಶವಾಗಿದ್ದ ಅವನ ಮನಸ್ಸನ್ನು ತಹಬದಿಗೆ ತರಲು ಮನೆಯಲ್ಲಿಯೇ ಇದ್ದು ಅವನ ನೆಚ್ಚಿನ ಚಿತ್ರಕಲೆಯನ್ನು ಮುಂದುವರಿಸುವಂತೆ ಸಲಹೆ ನೀಡಿದಳು. ಆದರೆ ಅನ್ಯಮನಸ್ಕನಾಗಿದ್ದ ಕೃಷ್ಣನಿಗೆ ಯಾವುದಕ್ಕೂ ಮನಸ್ಸಾಗಲಿಲ್ಲ. ಒಂದು ಕಡೆ ಅಮ್ಮನ ಸಾವಿಗೆ ನಾನೇ ಕಾರಣ ಎಂದು ತನ್ನನ್ನು ತಾನು ದೂಷಿಸಿಕೊಳ್ಳುತ್ತಿದ್ದವನು, ಮತ್ತೊಂದು ಕಡೆ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕ್ಷಮಾಳ ಮೇಲೆ ಅನುಮಾನ ಪಟ್ಟು ಬಿಟ್ಟೆನಲ್ಲ ಎಂದು ಬೇಸರಿಸಿಕೊಳ್ಳುತ್ತಿದ್ದನು. ಮತ್ತೊಮ್ಮೆ ಸದಾ ತನ್ನ ಒಳಿತನ್ನೇ ಬಯಸುವ ಶ್ರೀಪತಿಯ ಬಾಳು ಬೆಳಗುವ ಮುನ್ನವೇ ನಂದಿ ಹೋಯಿತಲ್ಲ ಎಂದು ಸಂಕಟ ಪಡುತ್ತಿದ್ದನು. ಜೀವನದಲ್ಲಿ ಚೈತನ್ಯವನ್ನೇ ಕಳೆದುಕೊಂಡು ಅಂತರ್ಮುಖಿಯಾಗಿ ಜೀವಿಸುತ್ತಿರುವ ಕೃಷ್ಣನ ಬಾಳಿನಲ್ಲಿ ನಗು ಮೂಡಿಸಲು ಕ್ಷಮ ಸಫಲಳಾಗುವಳೆ, ಅಥವಾ ಕೃಷ್ಣ ಸರಿ ಹೋಗುವ ಮುನ್ನವೇ ಅವನಿಗೆ ಮತ್ತೊಂದು ಆಘಾತ ಎದುರಾಗಲಿದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.